ನಾವು ಸತ್ಯವನ್ನು ಕಂಡುಹಿಡಿಯೋದಿಲ್ವೋ ಇಲ್ಲಿವರೆಗೆ ಎವಿಡೆನ್ಸ್ ಸಿಗೋದಿಲ್ವೋ ಅಲ್ಲಿವರೆಗೆ ನಾವು ಆರೋಪ ಮಾಡ್ತಾ ಹೋಗುವಂಥ ಅನಿವಾರ್ಯತೆ ಇಲ್ಲ. ಅದೇನೋ ಆಗಲಿ, ಧರ್ಮಸ್ಥಳದಲ್ಲಿ SIT ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರು ಪ್ರಶ್ನೆ ಮಾಡ್ತಾಯಿದ್ದಾರೆ ಅವ್ರಿಗೆ ಅಂತ ಈಗಾಗಲೇ ಆ ರಾಷ್ಟ್ರೀಯ ಮಟ್ಟದೊಂದು ಇಂಡಿಯಾ ಟುಡೇ ಇದಕ್ಕೆ ಇಂಟರ್ವ್ಯೂ ಕೊಟ್ಟ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಆ ವ್ಯಕ್ತಿ ಒಳ್ಳೆ ಬುದ್ಧಿವಂತ ಕಾಂತಾರ ಮಾತಿನ ಶೈಲಿ, ಆ ಮಾತಾಡೋರು ಫಸ್ಟ್ ಟೈಮ್ ಕೇಳಿದ್ದೆ ಅದನ್ನು. ಅದು ಕೇಳಿದಾಗ ಸಹಜವಾಗಿ ಹೌದಪ್ಪ ಬುದ್ಧಿವಂತಿದ್ದಾನ ಅಂತ ಅವನಿಗೂ ಭಯ ಶುರುವಾಗಿದೆ. SIT ಅವ್ರಿಗೆ ಇದು ಏನೋ ಶಿಕ್ಷೆ ಕೊಡಿಸ್ತಾರೋ ಏನೋ ರಾಂಗ್ ಆಗಿ ಒಯ್ತಾರೆ ಅನ್ನೋದು ಭಯ ಅದ ಅವ್ರಿಗೂ. ಮತ್ತು ಇನ್ನೊಂದು ನಾವು ತಿಳ್ಕೊಬೇಕಾಗಿದೆ, ಇಲ್ಲ ಇಡೀ ತಮ್ಮ ಅವ್ರಿಗೆ ಗೊತ್ತದೆ ಕೊಟ್ಟಂಥ ಸ್ಟೇಟ್ಮೆಂಟ್ ಓದೋ ಎಲ್ಲನೂ ಅದ. ನಾನೇ ಯಾವ್ದು ತಪ್ಪು ಹೇಳಿದ್ರೆ ನನಗೆ ಸುತ್ತು ಬರ್ತದೆ, ನನ್ನ ಜೀವಕ್ಕೆ ಬರ್ತದಪ್ಪ ಅಂತೇಳಿ ತನ್ನ ಜೀವನ ಒತ್ತ ಇಟ್ಟುಕೊಂಡು ಸಾಯೋದಕ್ಕೆ ತಯಾರಾಗಿ ಒಂದು ಗುಂಪು ರೆಡಿಯಾಗಿ ಸತ್ಯ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ನಾವು ಯಾಕೆ ವೇಟ್ ಮಾಡಬಾರ್ದು? ಒತ್ತಾಯ ಯಾಕೆ ಮಾಡ್ತಾಯಿದ್ದೀವಿ ನಾವು ಅವ್ರ ಮೇಲೆ? ಸುಳ್ಳುಗಾರ ಆದರೆ ಶಿಕ್ಷೆ ಅನುಭವಿಸ್ತಾನಲ್ರಿ. ಅವ್ನು ತಯಾರಾಗಿ ಬಂದ ಮಾನಸಿಕವಾಗಿ ನಾನು ರೆಡಿ ಇದ್ದೀನಪ್ಪ, ನಾನು ನೂರಾರು ಹೆಣ್ಣುಗಳನ್ನ ಓದಿದ್ದೇನು, ಅದ್ರಲ್ಲಿ ಮ್ಯಾಕ್ಸಿಮಮ್ ಹೆಣ್ಮಕ್ಳಿದ್ರು, ಸಣ್ಣ ವಯಸ್ಸಿನ ಮಕ್ಕಳಿದ್ದರು, ಅದೇ ಕಾಲಕ್ಕೆ ವಯಸ್ಸಾದವರು ಇದ್ದರು, ಎಲ್ಲರೂ ಮಾತಾಡಿದ್ದಾರೆ ಅವರು. ಇದೊಂದು ಅಂತಲ್ಲ, ಅಷ್ಟೆಲ್ಲ ನೇರವಾಗಿ ದಿಟ್ಟವಾಗಿ ಹೇಳ್ಬೋದ. 15-20 ವರ್ಷ ನಡೆದ ಘಟನೆ ಇದು. 2014ರಿಂದ ಇಲ್ಲಿವರೆಗೆ ಎಷ್ಟು ವರ್ಷಗಳದು ಆಗಿಬಿಟ್ಟು ಹೋದಂಥ ವ್ಯಕ್ತಿ ಅಂದ್ರೆ ಅಲ್ಲಿ ಮಣ್ಣು ಬಿದ್ದಿರ್ತದೋ ಮತ್ತೇನೋ ಆಗಿರ್ತದೋ. ಮತ್ತು ಇದನ್ನು ಮಾಡುವಂಥ ವ್ಯಕ್ತಿ ಹುಗ್ಸಾಕೆ ಹೆಚ್ಚಿದ ಕಾರಣೀಕರ್ತದಂಥ ವ್ಯಕ್ತಿಗಳು ಸಾಮಾನ್ಯರಿಲ್ಲ. ಅವರು ಅದ್ರ ಮಣ್ಣು ಮತ್ತೇನು ಹೇರಿಸಿ ಮಾಡಿರ್ಬೋದಲ್ಲ, ಅವ್ರಿಗೆ ಗೊತ್ತಿತ್ತಲ್ಲ ತಪ್ಪು ಮಾಡಿದ್ದು. ಅದಕ್ಕೆ ಏನೋ ಒಂದು ಗದ್ದಲ ಆಗ್ಯದ ಅನ್ನೋದು ಇಷ್ಟು ಸೂಕ್ಷ್ಮತೆ ಹೋಗ್ಬೇಕಾಗಿದೆ. ಅವ್ರು ಯಾರ ಏನು ಅನ್ನೋದು ಅಷ್ಟೇ ಕೇಳ್ತಾ ಇದ್ದಾರೆ. ಯಾವುದೋ ವ್ಯಕ್ತಿಯನ್ನಾಗಲಿ ಯಾರನ್ನೂ ಆಗಲಿ ಟಾರ್ಗೆಟ್ ಮಾಡ್ತಾ ಇಲ್ಲ ಅನ್ನೋದು ಸಹಿತ ಟಾರ್ಗೆಟ್ ಮಾಡಿಸ್ಕೊಳ್ಳೋರು ತಿಳ್ಕೊಬೇಕಾಗಿದೆ ಅದನ್ನು. ಯಾಕಂದ್ರೆ